ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲ್ಲಾರು ಕೊಂಬಗುಡ್ಡೆ ಬಾಡಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡಿಕೊಂಡಿದ್ದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವಯೋವೃದ್ಧ ಮಹಿಳೆಯನ್ನ ಸಮಾಜ ಸೇವಾ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಅವರು ಉಡುಪಿಯ ಅಜರಕಡು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಲೀಲಾವತಿ ಪೂಜಾರಿ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಂತಹ ಮಹಿಳೆಯಾಗಿದ್ದಾರೆ. ಲೀಲಾವತಿ ಅವರ ಪತಿ ತೀರಿಕೊಂಡಿದ್ದು ಅವರಿಗೆ ಮಕ್ಕಳು ಇರಲಿಲ್ಲ, ಸ್ವಂತ ಮನೆಯೂ ಇಲ್ಲ. ಬಾಡಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸ್ತವ್ಯ ಮಾಡ್ತಾ ಇದ್ರು. ಅವರು ಆನೆಕಾಲು ರೋಗದಿಂದ ಬಳಲ್ತಾ ಇದ್ದು ಬಲಕಾಲು ಊದಿಕೊಂಡ ಕಾಲಿನ ಭಾಗದಲ್ಲಿ ಕೆಲವು ಗಾಯಗಳಾಗಿವೆ. ಎದ್ದು ನಡೆದಾಡಲು ಕೂಡ ಬಹಳಷ್ಟು ಕಷ್ಟ ಸಾಧ್ಯವಾಗಿತ್ತು. ನೆಲದಲ್ಲಿ ಕುಳಿತುಕೊಂಡಲ್ಲಿಂದಲೇ ಎಲ್ಲವನ್ನ ನಿರ್ವಹಿಸಬೇಕಾಗಿತ್ತು. ಅವರ ಈ ಸಂಕಷ್ಟದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸಮಾಜ ಸೇವಕ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಅವರು ಇಂದು ತನ್ನ ಮಿತ್ರರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ಸಹಕಾರದಿಂದ ಸರಕಾರಿ ಆಂಬ್ಯುಲೆನ್ಸ್ ಅನ್ನು ತರಿಸಿ ಲೀಲಾವತಿ ಅವರನ್ನ ಉಡುಪಿಯ ಅಜ್ಜರಕಾಡು ಆಸ್ಪತ್ರೆಗೆ ದಾಖಲಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಪೂಜಾರಿ ಮಲ್ಲಾರು, ಸಚಿನ್ ಶೆಟ್ಟಿ, ಶಿವಾನಂದ ಪೂಜಾರಿ, ಆಶಾ ಕಾರ್ಯಕರ್ತೆ ಉಷಾ ಮಲ್ಲಾರು ಸೇರಿದಂತೆ ಇನ್ನಿತರರು ಸಹಕಾರವನ್ನು ನೀಡಿದರು. ಚೀಲ ಒಂದು ಬ್ಯಾಗ್ ಹಾಕೊಟ್ರು ಹುಂಟಾಗಿ ಬಸ ತಿನ್ನೋಂಡು ಕಾರು ಒಂದು ಫುಲ್ ಕುರಿದಿಂದ ಮಾಸಪುರ ಹೋತುಂಡು ಅಡೆ ಬೈನ ಪ್ರಶಾಂತ್ಗೆ ಮಗೆ ಮಗೆ ಆಧಾರ್ ಕಾರ್ಡ್ ಬೋರ್ಡು, ರೇಷನ್ ಕಾರ್ಡ್ ಬೋರ್ಡು, ಕಾರ್ಡ್ ಉಂಡು. 10,000 ಮುಟ್ಟಬಾರ್ದು, 15,000 ಹೊಟ್ಟೆಪ್ಪನ ಮೂಲು ಜೋಕ್ಲೊಳ್ಳೇರಿ ಜೋಕ್ಲಂಕ ಇಜ್ಜಿ 15 ಜಾ ಆತನ ಜೋಕುಲ್ ಪೆದ್ದಗಡ್ಡು ಪೋತ್ಕೊಂಡು ಅಂದ ಅಂಚ 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 ಇರು ಹೊಟ್ಟೆಪ್ಪನ ಮೂಲು ಮುಂದೆ ಇಲ್ಲೇರ್ನ ಬಾಡೆಗೆ ಉಪ್ಪನ ಇಂಚನೆ ಕುಲೋನವರ ಕಾರ್ ಕೊರಿದೆ ವಿಶ್ವಾಸ ಜೇರಿಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್